ಹಾರ್ಟ್ ಫೇಲ್ಯೂರ್ ಅಂತೀವಿ. ಎಲ್ಲ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಫೋರ್ಟಿಸ್, ಮಣಿಪಾಲ್, ಜಯದೇವ ಹಾರ್ಟ್ ಫೇಲ್ಯೂರ್ ಕ್ಲಿನಿಕ್ ಅಂತ ನಡೀತಾ ಇರ್ತದೆ. ಹಾರ್ಟ್ ಈಸ್ ಎ ಪಂಪ್ ಈಸ್ ನಾಟ್ ವರ್ಕಿಂಗ್ ವೆಲ್, ಪಂಪ್ ಈಸ್ ಫೇಲಿಂಗ್, ಹಾರ್ಟ್ ಫೇಲ್ಯೂರ್. ಅಂಡ್ ಇಡೀ ಜಗತ್ತಲ್ಲಿ ನಾವು ನೋಡಿದ್ರೆ ಪ್ರತಿ ವರ್ಷ 7.5 crore ಜನ ಸಾಯ್ತಾರೆ. So this is a huge number. We are now living in a very unhealthy way. What we eat, what we drink, what we breathe, everything is polluted. Things are gone wrong. ನಾವು ಸ್ಮೋಕಿಂಗ್ನ ಅಷ್ಟೇ ತಗೊಳ್ಳೋದಾದ್ರೆ ಸ್ಮೋಕಿಂಗ್ ಎಷ್ಟು ಸ್ಕೋಪ್ ಕೊಡುತ್ತೆ ಹಾರ್ಟ್ ಅಟ್ಯಾಕ್? I'm smoking. Stop smoking. ಓಕೆ. ಮೊದಲಿಗೆ ನನಗೆ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಕ್ ಅರೆಸ್ಟ್ ಇದು ಎರಡರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ತಿಳಿಸ್ಕೊಡ್ಬೋದಾ? ಹೌದು, ಇದು ಒಳ್ಳೆ ಪ್ರಶ್ನೆ. ಬಿಕಾಸ್ ಇದರ ಮೇಲೆ ತುಂಬ ಕನ್ಫ್ಯೂಷನ್ ನಡೀತಾನೆ ಇರ್ತದೆ. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಕಾರ್ಡಿಯಾಕ್ ಹಾರ್ಟ್ ಅರೆಸ್ಟ್ ಅಂದರೆ ಸ್ಟಾಪ್ ಆಯಿತು. ಏನಕ್ಕೇನು ಪ್ರಕಾರನು ಯಾವುದು ಕಾರಣದಿಂದ, ವೆದರ್ ಇಟ್ ಈಸ್ ಎನಿ ಅದರ್ ಇಲ್ನೆಸ್, ಹಾರ್ಟ್ ಎಂಡ್ ಸ್ಟೇಜ್ ಈಸ್ ಹಾರ್ಟ್ ಸ್ಟಾಪಿಂಗ್. ಇಫ್ ದ ಹಾರ್ಟ್ ಸ್ಟಾಪ್ಸ್ ಸಡನ್ಲಿ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಇಟ್ ಡ್ಯೂ ಟು ಹಾರ್ಟ್ ಎಲಿಮೆಂಟ್ like rhythm disturbance, heart attack, or it may be due to something else where multi-organ dysfunction agi part of that heart stop ಆದರೆ ಜೀವ ಉಳಿಯೋದಿಲ್ಲ. ಎವ್ರಿ ಬೀಟ್ ಹಾರ್ಟಿಂದ ಏನು ಪ್ಯೂರಿಫೈಡ್ ರಕ್ತ ಬರುತ್ತೆ ಅದರ ಮೂಲಕ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಷನ್ ಬರುತ್ತೆ. ಅದರ ಮೇಲೆ ನಮ್ಮ ಬಾಡಿದು 14 trillion ಸೆಲ್ಸ್ ಕೆಲಸ ಮಾಡ್ತಾನೆ ಇರ್ತವೆ. ದಿ ಇಲೆಕ್ಟ್ರೋಕೆಮಿಕಲ್ ಆ್ಯಕ್ಟಿವಿಟಿ ನಡೀತಾ ಇರ್ತದೆ. ಜೀವ ದ ಬೀಟ್ ಸ್ಟಾಪ್ ಆದರೆ, ರಕ್ತ ಬರ್ತಾ ಇಲ್ಲ ಅಂದರೆ 3-4 minutesಲ್ಲಿ ಬಾಡಿ ವಿಲ್ ಸ್ಟಾರ್ಟ್ ಡೈಯಿಂಗ್ ಆ್ಯಂಡ್ ಬಾಡಿ ವಿಲ್ ಡೈ ವಿದಿನ್ 3-4 minutes. ಎಸ್, ಆ್ಯಂಡ್ ದೆನ್ ದಿ ಆರ್ಗನ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಈಚ್ ಆರ್ಗನ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಲಾಂಜಿವಿಟಿ. ಬಟ್ ದಿಸ್ ಈಸ್ ಕಾರ್ಡಿಯಾಕ್ ಅರೆಸ್ಟ್. ವಾಟ್ ಈಸ್ ಹಾರ್ಟ್ ಫೇಲ್ಯೂರ್? ಹಾರ್ಟ್ ಫೇಲ್ಯೂರ್ ಮುಂಚೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ವಾಟ್ ಈಸ್ ಹಾರ್ಟ್ ಅಟ್ಯಾಕ್? ಎವ್ರಿಬಡಿ ನೋಸ್ ದಟ್ ಯಾವುದರೇ ಒಂದು coronary artery that supplies blood and through that oxygen and nutrition to the heart muscle cells. ಅದು ಏನಾರೆ ಕ್ಲಾಟ್ ಆಗಿ ಕಂಪ್ಲೀಟ್ ಬ್ಲಾಕ್ ಆಗಿ ಹೋದರೆ, ಸಡನ್ ಬ್ಲಡ್ ಸಪ್ಲೈ ಸ್ಟಾಪ್ ಆದರೆ ಅಷ್ಟು ಮಸಲ್ಸು ಸತ್ತೋಗುತ್ತೆ. ಆ ಮಸಲ್ಸ್ ನಾಟ್ ಟೂ ಮಚ್ ಇನ್ ಕ್ವಾಂಟಿಟಿ, ದೆನ್ ಮನುಷ್ಯ ಸಾಯೋದಿಲ್ಲ. ಅಷ್ಟು ಹಾರ್ಟ್ ಹಾಳಾಗಿ ಹಾರ್ಟ್ ವೀಕ್ ಆಗಿಬಿಡ್ತದೆ. ಇಫ್ ದಟ್ ಕ್ವಾಂಟಿಟಿ ಈಸ್ ಟೂ ಮಚ್, ಹಾರ್ಟ್ ಮೇ ನಾಟ್ ಬಿ ಏಬಲ್ ಟು ಪಂಪ್, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಡನ್ ಆಗಿ ಡೆತ್ ಆಗಬಹುದು. ಸೊ ಹಾರ್ಟ್ ಅಟ್ಯಾಕ್ ಈಸ್ ದಿಸ್, ಕಾರ್ಡಿಯಾಕ್ ಅರೆಸ್ಟ್ ಈಸ್ ದ್ಯಾಟ್. ಇನ್ನೊಂದು ಟರ್ಮ್ ಉಂಟು, ಹಾರ್ಟ್ ಫೇಲ್ಯೂರ್ ಅಂತೀವಿ. ಎಲ್ಲ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಫೋರ್ಟಿಸ್, ಮಣಿಪಾಲ್, ಜಯದೇವ ಹಾರ್ಟ್ ಫೇಲ್ಯೂರ್ ಕ್ಲಿನಿಕ್ ಅಂತ ನಡೀತಾ ಇರ್ತದೆ. ಹಾರ್ಟ್ ಈಸ್ ಎ ಪಂಪ್ ಈಸ್ ನಾಟ್ ವರ್ಕಿಂಗ್ ವೆಲ್, ಪಂಪ್ ಈಸ್ ಫೇಲಿಂಗ್, ಹಾರ್ಟ್ ಫೇಲ್ಯೂರ್. ಸೊ ಯಾವ ಕಾರಣದಿಂದ ಹಾರ್ಟ್ ವೀಕ್ ಆಗಿದೆ, ಹಾರ್ಟ್ ಅಟ್ಯಾಕ್ ಬಂದು ಅರ್ಧ ಮಸಲ್ಸ್ ಸತ್ತೋಗಿದ್ದಾವೆ, ಹಿಂಗಿರೋದು ಹಾರ್ಟ್ ಹಿಂಗಾಗಿದೆ, ಅಥವಾ ಮಸಲ್ಸ್ಗೆ ವೈರಲ್ ಡ್ಯಾಮೇಜ್ ಆಗಿದೆ, ಟಾಕ್ಸಿಕ್ ಡ್ಯಾಮೇಜ್ ಆಗಿದೆ, ಏನಾದ್ರು ಪ್ರಾಬ್ಲಮ್ ಆಗಿ ಮಸಲ್ಸ್ ವೀಕ್ ಆಗಿದ್ದಾವೆ, ಹಾರ್ಟ್ ಪಂಪ್ ಈಸ್ ಫೇಲಿಂಗ್, ಹಾರ್ಟ್ ಫೇಲ್ಯೂರ್. ಈ 3 terms, ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಾರ್ಟ್ ಫೇಲ್ಯೂರ್, ಬೇರೆ ಬೇರೆ ಟರ್ಮ್ಸ್. ಓಕೆ. 2021 ICMR ಪ್ರಕಾರ ಎವ್ರಿ ಇಯರ್ 28,413 ಹಾರ್ಟ್ ಅಟ್ಯಾಕ್ಸಿಂದ ಸಾವಾಗ್ತಾ ಇತ್ತು. ಸೊ ಆ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಅನ್ಲೈಕ್ ಅಮೇರಿಕಾ ಆರ್ ಜಪಾನ್, ಡಾಟಾ ಸ್ಟ್ಯಾಟಿಸ್ಟಿಕ್ಸ್ ಅಕ್ಯುರೇಟ್ ಇಲ್ಲ. ಕರೆಕ್ಟ್, ಎಸ್. ಆಲ್ಮೋಸ್ಟ್ ಅರ್ಧಕ್ಕೆ ಮುರ್ಧ ನಮ್ಗೆ ಏನೂ ಗೊತ್ತಿಲ್ಲ ಈ ದೇಶದಲ್ಲಿ ನಡೀತಾ ಇದೆ ಅಂತ. ಸೊ ನೀವೇನು ನಂಬರ್ಸ್ ಹೇಳ್ತಾ ಇದ್ದೀರಲ್ಲ, ಇಟ್ ಈಸ್ ಅ ಗ್ರಾಸ್ ಅಂಡರ್ ಎಸ್ಟಿಮೇಷನ್. ಆ್ಯಂಡ್ ಇಡೀ ಜಗತ್ತಲ್ಲಿ ನಾವು ನೋಡಿದರೆ ಪ್ರತಿ ವರ್ಷ 7.5 crore ಜನ ಸಾಯ್ತಾರೆ ಅಂತ ಆಯ್ತಲ್ಲ. ಸೊ ದಿಸ್ ಈಸ್ ಅ ಹ್ಯೂಜ್ ನಂಬರ್. ನೋ ಡಿಸೀಸ್ ಕಿಲ್ಸ್ ಲೈಕ್ ದ್ಯಾಟ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ನಮ್ಮ ದೇಶದಲ್ಲಿ ಆಗ್ತಿರೋದು ಹಾರ್ಟ್ ಅಟ್ಯಾಕ್ಸ್ ಆರ್ ಲಿಟಲ್ ಡಿಫ್ರೆಂಟ್. ಈ ನಮ್ಮ ಇಂಡಿಯನ್ ಹಾರ್ಟ್ ಅಸೋಸಿಯೇಷನ್ ಡಾಟಾ ನೀವು ನೋಡಿದರೆ ಅರ್ಧ ಹಾರ್ಟ್ ಅಟ್ಯಾಕ್ಸು ಬಿಲೋ 50 ಏಜ್ ಆಗ್ತಾ ಇದ್ದಾವೆ. ಆ್ಯಂಡ್ ಬಿಲೋ 50 ಏಜು ಅದರಲ್ಲಿ ಅರ್ಧ ಹಾರ್ಟ್ ಅಟ್ಯಾಕ್, ದಟ್ ಮೀನ್ಸ್ 25% ಆಫ್ ದಿ ಹಾರ್ಟ್ ಅಟ್ಯಾಕ್ಸ್ ಆರ್ ನೌ ಬಿಲೋ 40. Why, sir? ಸೊ ದ್ಯಾಟ್ಸ್ ದ ಸಿಚುವೇಶನ್ ವಿಚ್ ಇಸ್ ಸ್ಕೇರಿ. ಎರಡನೇದು, ನಾವು ಸ್ವಲ್ಪ ಜೆನೆಟಿಕಲಿ ಒಂಥರ ಪ್ರೋಗ್ರಾಮ್ ಆಗಿದ್ದೀವಿ ಟು ಹ್ಯಾವ್ ಮೋರ್ ಹಾರ್ಟ್ ಅಟ್ಯಾಕ್ಸ್. ಸೊ ನಮ್ಮ ಹತ್ರ ಹಾರ್ಟ್ ಅಟ್ಯಾಕ್ ಆಗಿರೋದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ
our heart attack comes almost 10 years earlier than the Western people. White people, black people, Arabs, ಅವ್ರನ್ನ ನಾವು ಕಂಪೇರ್ ಮಾಡಿದರೆ ನಮ್ಮ ಹತ್ರ ಏಜ್ ಈಸ್ ಲೆಸ್, ಅಬೌಟ್ 10 years earlier ನಮ್ಮ ಹತ್ರ ಹಾರ್ಟ್ ಅಟ್ಯಾಕ್ ಬರುತ್ತೆ. ಎರಡನೇದು, ಅವರ್ ಡಿಸೀಸ್ ಈಸ್ ಲಿಟಲ್ ಮೋರ್ ಅನ್ಫ್ರೆಂಡ್ಲಿ, ಮೋರ್ ಬ್ಲಾಕ್ಸ್, ಮೋರ್ ಪೇಷಂಟ್ಸ್ ರಿಕ್ವೈರಿಂಗ್ ಸರ್ಜರಿ ಆರ್ ಸ್ಟೆಂಟ್ಸ್. The course of the disease could be little dangerous unless well managed. So ಇಷ್ಟು ವ್ಯತ್ಯಾಸಗಳಿದ್ದಾವೆ. ಸೊ ವಿ ಆರ್ ಲಿಟಲ್ ಜೆನೆಟಿಕಲಿ ಲೋಡೆಡ್. ನಮ್ಮ ಜೀನ್ಸ್ ಸರಿ ಇಲ್ಲ, ನಾವು ಜೆನೆಟಿಕಲಿ ಲೋಡೆಡ್ ಇದ್ದಾವೆ, ದಟ್ ಈಸ್ ನಾಟ್ ದ ಟೋಟಲ್ ಪ್ರಾಬ್ಲಮ್. ಜೀನ್ಸ್ ಲೋಡ್ ದ ಗನ್, ಬಟ್ ಟ್ರಿಗರ್ ಏನಂದರೆ ನಮ್ಮ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ಸರಿ ಇಟ್ಕೊಂಡ್ರೆ ಆ ಟ್ರಿಗರ್ನ ಪ್ರೆಸ್ ಮಾಡೋಂಗಿಲ್ಲ. ವಿತ್ ದ ಟ್ರಿಗರ್ ವಿಲ್ ಬಿ ಅನ್ಟಚ್ಡ್. ಗನ್ ಈಸ್ ಲೋಡೆಡ್, but the trigger is lifestyle. What is the trigger factor? Everybody knows, ಮೀಡಿಯಾನಲ್ಲಿ ಎಷ್ಟು ಸರಿ ಮಾತಾಡಿದ್ದಾರೆ ಜನ. ದಿ ಫುಡ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಸ್ಟ್ರೆಸ್ ದಟ್ ಈಸ್ ಕ್ರಿಯೇಟೆಡ್ ಬೈ ಹೆವಿ ಆರ್ಗನೈಸೇಷನ್. ಲೈಫ್ ಈಸ್ ನಾಟ್ ದ ಸೇಮ್ ಟುಡೇ. 100 ವರ್ಷದಲ್ಲಿ ವಿ ಹ್ಯಾಡ್ ಕ್ರಿಯೇಟೆಡ್ ಒನ್ ವೆರಿ ಐಡಿಯಲ್ ಇಂಡಿಯನ್ ಲೈಫ್ ಸ್ಟೈಲ್. ಅದು ಲಾಸ್ಟ್ 100 yearsಲ್ಲಿ ನಾವು ಅದನ್ನು ಫುಲ್ ಡ್ಯಾಮೇಜ್ ಮಾಡಿಬಿಟ್ಟಿದ್ದೀವಿ. ವಿ ಆರ್ ನೌ ಲಿವಿಂಗ್ ಇನ್ ಅ ವೆರಿ ಅನ್ಹೆಲ್ದಿ ವೇ. ವಾಟ್ ವಿ ಈಟ್, ವಾಟ್ ವಿ ಡ್ರಿಂಕ್, ವಾಟ್ ವಿ ಬ್ರೀತ್, ಎವ್ರಿಥಿಂಗ್ ಈಸ್ ಪೊಲ್ಯೂಟೆಡ್. ಸೊ ಥಿಂಗ್ಸ್ ಹ್ಯಾವ್ ಗಾನ್ ರಾಂಗ್. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ದ ಗನ್ ಈಸ್ ಲೋಡೆಡ್. ಗನ್ ಈಸ್ ಲೋಡೆಡ್. ವೆಲ್, ಸೊ ನೀವು ತುಂಬ ಒಂಥರ ಇದು ಪ್ಯಾನಿಕ್ ಕ್ರಿಯೇಟ್ ಮಾಡುವಂತಹ ಸ್ಟುಡಿಯೋನೂ ಅಲ್ಲ ಆ್ಯಂಡ್ ಶೋನೂ ಅಲ್ಲ. ಬಟ್ ನೀವು ಹೇಳಿದ್ದು ಭಯ ಆಯಿತು ಸರ್. ಫಾರಿನರ್ಸ್ ನಾವು ಕಂಪೇರ್ ಮಾಡಿದರೆ ನಮ್ಮಲ್ಲಿ 10 years early ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ದ ಗುಡ್ ನ್ಯೂಸ್ ಈಸ್ ಇಟ್ ಈಸ್ ಪ್ರಿವೆಂಟೇಬಲ್. ದಿಸ್ ಇಸ್ ಬ್ಯಾಡ್ ನ್ಯೂಸ್. ದ ಗುಡ್ ನ್ಯೂಸ್ ಇಸ್ ಇಟ್ ಈಸ್ ಪ್ರಿವೆಂಟೇಬಲ್. ಪ್ರಿವೆನ್ಷನ್ ಆಗಬೇಕಂದ್ರೆ ಫಸ್ಟ್ ಅದು ಜ್ಞಾನ ಬರಬೇಕು. ಸೊ ಮಾಹಿತಿ ಬೇಕು. ಸೊ ವಾಟ್ ಯು ಆರ್ ಡೂಯಿಂಗ್ ಇಸ್ ವೆರಿ ನೈಸ್. ಸೊ ಲಾಟ್ ಆಫ್ ದಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆರ್ ಡೂಯಿಂಗ್ ದಿಸ್ ವೆರಿ ಡೈನಾಮಿಕ್ಲಿ. ಜನತೆಗೆ ಜ್ಞಾನ ಇಲ್ಲ ಅಂತ ಇಲ್ಲ ಈಗ. ಎವ್ರಿಬಡಿ ಈಸ್ ಅವೇರ್ that what is good lifestyle. So if your lifestyle is kept well, food, exercise, social health, nagu, sunlight, sleep, most important. So what you eat, yes, how so, what your at least minimum exercise, also what you don't eat, ಮತ್ತೆ your social health, friends, social life, quality of sleep, not smoking. I would take it as number one. Smoking. Not smoking. Okay. And not excessively drinking. And now the new menace, the drugs. It was that when I was young it was not there. And now not indulging in drugs. All this would contribute almost to the tune of 80%. ಓಕೆ. As much as 80%. ಓಕೆ. ನಾವು ಸ್ಮೋಕಿಂಗ್ನ ಅಷ್ಟೇ ತಗೊಳ್ಳೋದಾದರೆ ಸ್ಮೋಕಿಂಗ್ ಎಷ್ಟು ಸ್ಕೋಪ್ ಕೊಡುತ್ತೆ ಹಾರ್ಟ್ ಅಟ್ಯಾಕ್ಸ್ ಅಥವಾ ಹಾರ್ಟ್ ಫೇಲ್ಯೂರ್? ಸ್ಮೋಕಿಂಗ್ಲೇ ಒಂದು ಗಾದೆ ಇದೆ ಮೆಡಿಕಲಲ್ಲಿ, ಆಲ್ ಆರ್ ನನ್ ಫಿನಾಮಿನಾ ಅಂತೀವಿ. ನೀವು ಒಂದು ಪಫ್ ತಗೊಳ್ಳಿ, 100 cigarettes ಪ್ರತಿದಿನ ಸೇರಿ, ಇಫೆಕ್ಟ್ ಇಸ್ ಸೇಮ್, ದ ಟ್ರಿಗರ್ ಇಸ್ ಪುಲ್ಡ್. ಸೊ ಸ್ಮೋಕಿಂಗ್ ಮೇಲೆ ಇಫ್ ಬಟ್ ಕುಡ್ ಮೇ ಅದು ಎಂಥದ್ದಿಲ್ಲ. ಅದು ನೋ ಸ್ಮೋಕಿಂಗ್ ಅಟ್ ಆಲ್. ನೋ ಸ್ಮೋಕಿಂಗ್ ಎಟ್ ಆಲ್. ಆ್ಯಂಡ್ ಇದ್ರ ಮೇಲೆ ಸಾಕಾದಷ್ಟು ಪ್ರೂಫ್ಸ್ ಇದಾವೆ ಈಗ. ಸೈನ್ಸ್ ಹ್ಯಾಸ್ ನೌ ಬೀನ್ ವೆರಿ ಕ್ಯಾಟಗರಿಕಲ್. ನೋ ಸ್ಮೋಕಿಂಗ್ ಅಟ್ ಆಲ್. ಓಕೆ. ವಾಟ್ ಅಬೌಟ್ ಡ್ರಿಂಕ್ಸ್, ಆಲ್ಕೋಹಾಲ್? Alcohol, mild, moderate, 1 peg, 2 peg per week, that kind of attack. But ನಮ್ಮ ದೇಶದಲ್ಲಿ ಒಂದು ಪ್ರಾಬ್ಲಮ್ಮು ಏನಾಗುತ್ತೆ, ಯು ಗೋ ಟು ದ ವೆಸ್ಟರ್ನ್ ಕಂಟ್ರೀಸ್, ವಿ ಹ್ಯಾವ್ ಅವರ್ ಅರ್ಲಿ ಡಿನ್ನರ್, ಸಪ್ಪರ್ ಬೈ ಈವ್ನಿಂಗ್. ದಟ್ಸ್ ವಾಟ್ ವಾಸ್ ದ ಬೆಸ್ಟ್ ಇಂಡಿಯನ್ ಹ್ಯಾಬಿಟ್. ಅದು ಆದ ನಂತರ ಸೋಷಲೈಸೇಷನಲ್ಲಿ ಸಮ್ ಸ್ಮಾಲ್ ಡ್ರಿಂಕ್ ವಿಲ್ ಹ್ಯಾಪನ್. ಬಟ್ ನಮ್ಮ ಹತ್ರ ಏನಾಗುತ್ತೆ, ದ ಡ್ರಿಂಕ್ ಈಸ್ ಬಿಫೋರ್ ಮೀಲ್, ಆ್ಯಂಡ್ ಅಟ್ ದಟ್ ಟೈಮ್ ವಿ ಡೂ ಹೆವಿ ಹೈ ಕ್ಯಾಲರಿ ಹೈ ಫ್ಯಾಟ್ ಸ್ನ್ಯಾಕಿಂಗ್. ಪಕೋಡ ತಿಂತೀವಿ, ಅದು ತಿಂತೀವಿ, ಬಜ್ಜಿ ತಿಂತೀವಿ. ಆ ಡ್ರಿಂಕ್ ಜೊತೆ ಏನಾನು ಕಾಂಗ್ರೆಸ್ ಎಲ್ಲ ತಿಂದು ವಿ ವಿಲ್ ಕಂಪ್ಲೀಟ್ಲಿ ಸ್ಪಾಯಿಲ್ ಅವರ್ ಕ್ಯಾಲರಿ ಕ್ಯಾಲ್ಕುಲೇಷನ್ಸ್. ಸೊ ದ್ಯಾಟ್ ಈಸ್ ವರ್ಸ್ ದ್ಯಾನ್ ಡ್ರಿಂಕ್. ವಾಟ್ ಈಸ್ ಬೆಸ್ಟ್ ಕಾಂಬಿನೇಷನ್ ಫಾರ್ ಡ್ರಿಂಕ್ಸ್? There is nothing like best combination for drink. Like combination is in snacks. ಕೇಳಿದ್ರೆ Yeah. No. Don't snack. Finish your dinner. Okay. It's drink is a social thing. Okay.
The red wine with the food is a different thing, but that also in a very limited quantity. Actually, there are a lot of friends of mine who are scholarly people. They feel that this is an industrial hype, that red wine, adu idu ella, even drinks should be zero antare. But I wouldn't go to that level, but I'd say it should be very moderate, less than moderate. ಓಕೆ ಆ್ಯಂಡ್ ವಾಟ್ ಆರ್ ದ ಸಿಂಟಮ್ಸ್ ಲೈಕ್ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಫೇಲ್ಯೂರ್ಗೆ ಸೇಮ್ ಇರುತ್ತಾ ಸಿಂಟಮ್ಸ್ ಬೇರೆ ಇರುತ್ತಾ Cardiac arrest andre he will collapse. The person's heart is stopped. Your brain, your kidney, ತಮ್ಮ ಲಿವರು ಎಲ್ಲ ಆರ್ಗನ್ಸ್ 14 trillion cells are living on the oxygen and nutrition coming beat to beat by the heart. Heart beating stops, heart is fibrillating, no blood is coming out, then your organs are shut, so you will collapse, and in 3 to 4 minutes it doesn't start, you will die. So that's a sudden cardiac death caused by cardiac arrest. Sudden cardiac death is a known term. Yes. Sudden cardiac death can come due to so many factors. It's getting more common among young people, but sudden cardiac death, unlike what you Indians believe, is more common among the white people, more common among the old people. And old people at 80 and above in the Western world today, in 1 lakh ಜನರದಲ್ಲಿ 200 ಸಾವು ಆ ಥರ ಆಗ್ತವೆ ಅಲ್ಲಿ. ಇಲ್ಲಿ it is increasing and it is going down in the age, but sudden cardiac death can happen due to massive heart attack, due to clots from the legs moving from the veins and going to the lungs, acute massive pulmonary embolism, or rhythm problems of the heart, where the heart suddenly goes very fast uncontrollably, not able to pump, ventricular fibrillation. There are either fast heart rate or very low heart rate and long pause. Either karninda you can have a sudden cardiac death. Then there are certain diseases of the heart muscles. They can cause the arteries, coronary arteries idavalla, adradu origin may be abnormal. ಓಕೆ There may be very rare cases of sudden tear of the coronary arteries. Adanna we say acute coronary artery dissection, idiopathic dissection ಅಂತೀವಿ, ಕಾಮನ್ ಅಮಂಗ್ ಲೇಡೀಸ್. ಆ್ಯಂಡ್ ಸೊ ಈ ಥರ ಹಲವಾರು ಕಾರಣಗಳಿದ್ದಾವೆ, ಅದರಲ್ಲಿಂದ ಸಡನ್ ಕಾರ್ಡಿಯಾಕ್ ಡೆತ್, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಬಹುದು. ಓಕೆ ಸಡನ್ ಬಟ್ ಅಮಂಗ್ ದೆಮ್ ದ ನಂಬರ್ 1 ಈಸ್ ಆಫ್ ಕೋರ್ಸ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಓಕೆ